ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನಪ್ಪ ಅಂದರೆ ಯೂಟ್ಯೂಬ್ಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅಂತ ಆ್ಯಕ್ಚುಲಿ ಆ ಥರನೇ ಅಪ್ಲೋಡ್ ಮಾಡಬೇಕು ಅಂತ ನಾನು ತುಂಬ ಕಡೆ ನೋಡಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಯೂಟ್ಯೂಬಲ್ಲಿ ಬಂದು ಇಲ್ಲಿ ಪ್ಲಸ್ ಮೇಲೆ ಪ್ರೆಸ್ ಮಾಡಿ, ಸೊ ಇಲ್ಲಿಂದ ಸೆಲೆಕ್ಟ್ ಮಾಡಿ ಇಲ್ಲಿಂದ ಅಪ್ಲೋಡ್ ಮಾಡ್ತಾಯಿದ್ದೀರಾ. ಸೊ ಈಗೂ ಮಾಡ್ಬೋದು, ಆದರೆ ಇಲ್ಲಿ ಈ ರೀತಿ ನೀವು ಶಾರ್ಟ್ಸ್ನ ಮಾತ್ರ ಅಪ್ಲೋಡ್ ಮಾಡಿ. ವೀಡಿಯೋನ ಅಥವಾ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ಗೂಗಲಲ್ಲಿ ಹೋಗಿ ಸೈನ್ ಇನ್ ಆಗಿ ಅಲ್ಲಿಂದನೇ ಅಪ್ಲೋಡ್ ಮಾಡಿ. ಅದು ಹೇಗೆ ಅಂತ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ನಿಮ್ಮ ಮೊಬೈಲಲ್ಲಿ ಕ್ರೋಮ್ನ ಆನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ಗೆ ಹೋಗಿ ಇಲ್ಲಿ ಹೋಗ್ಬಿಟ್ಟು studio.youtube.com ಅಂತ ಬರುತ್ತೆ. ಈ ರೀತಿ ಬರುತ್ತೆ, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಪೇಜನ್ನು ಪ್ರೆಸ್ ಮಾಡಿ, ಲಾಗಿನ್ ಆಪ್ಷನ್ನ. ಸೊ ಈ ರೀತಿ ನೀವು ಲಾಗಿನ್ ಆಗಿದ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಿ ಆದಮೇಲೆ ಅಪ್ಲೋಡ್ ವಿಡಿಯೋ ಅಂತ ಕೊಡಿ ಆಯಿತಾ. ಈ ರೀತಿ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಫೈಲ್ ಅಂತ ಕೊಡಿ ಆಯಿತಾ. ಸೊ ಈ ರೀತಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಫೋಟೋ ವೀಡಿಯೋಸ್ ಏನಿದೆಯೋ ಸೊ ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ಬಂದು ನೀವು ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದರೆ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ. ಈ ರೀತಿ ಬರುತ್ತೆ. ನಿಮಗೆ ವಿಡಿಯೋ ಬಂದು ಓಕೆ ಈ ರೀತಿ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಟೈಟಲ್ನ ಹಾಕಬೇಕು, ಇವಾಗ ಟೈಪ್ ಮಾಡಬೇಕು. ಸೊ ನಾನು ಹಾಕ್ತಾ ಇರೋದು ಬಂದು ಮೈಸೂರು ಸಿಟಿದು. ಸೊ ಜಸ್ಟ್ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಅದಕ್ಕೊಂದು ಕಾಪಿರೈಟ್ಸ್ ಫ್ರೀ ಮ್ಯೂಸಿಕ್ ಹಾಕಿದ್ದೀನಿ ಅಷ್ಟೇ. ಸೊ ಅದನ್ನು ಯೂಟ್ಯೂಬಿಂದನೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೆಕ್ಸ್ಟು. ಸೊ ಇಲ್ಲಿ ಬಂದು ಟೈಟಲ್ ಹಾಕಬೇಕು. ಇವಾಗ ಇಲ್ಲಿ ಜಸ್ಟು ಮೈಸೂರು ಸಿಟಿ ರೌಂಡ್ ನಾನು ಜಸ್ಟ್ ಹಾಕ್ತಾ ಇದ್ದೀನಿ ಸುಮ್ಮನೆ ಈ ರೌಂಡು ಈ ಥರ ಹಾಕಿ ಜಸ್ಟ್ ಮೈಸೂರಲ್ಲಿ ನಾನು ಹೋಗಿರೋ ರೋಡ್ ಬಂದು JLB ರೋಡು, ಅದಕ್ಕಿಂತ ಮುಂಚೆ ಅರಸು ರೋಡ್, ಮೈಸೂರು. ನೆಕ್ಸ್ಟು JLB ರೋಡ್, ಮೈಸೂರು. ಸೊ ಈಗ ನೀವು ಅಪ್ ಟು 50 ಲೆಟರ್ಸ್ನ ಟೈಪ್ ಮಾಡ್ಬೋದು ಇಲ್ಲಿ. ಸೊ ಇನ್ನು ಏನೇನಿದೆ ನೋಡೋಕೆ. ಸೊ ಇದಿಷ್ಟು ನಾನು ಇಲ್ಲಿ ಹಾಕಿರ್ತೀನಿ ಸದ್ಯಕ್ಕೆ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಕಾಣಿಸ್ತಿದೆಯಾ. ಸೊ ಇದು ನಾನು ಬೇರೆ ಮೊಬೈಲ್, ಇದು ಹೊಸ ಮೊಬೈಲ್ ಆ್ಯಕ್ಚುಲಿ. ಸೊ ಇವಾಗ ವೀಡಿಯೋ ಮಾಡ್ತಿರೋದು ಬಂದು ಹಳೆ ಮೊಬೈಲು. ಸೊ ಇದರಲ್ಲಿ ಕ್ಯಾಮ್ರಾ ಕರೆಕ್ಟಾಗಿಲ್ಲ, ಕ್ಲಾರಿಟಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದು ನೀವು ಯಾವುದಾದ್ರೂ ಚಾನಲ್ನ ಮೆನ್ಷನ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಅಥವಾ ಡಿಸ್ಕ್ರೈಬ್ ಮಾಡ್ಬೋದು ನಿಮ್ಮ ವೀಡಿಯೋ ಬಗ್ಗೆ. ಸೊ ಇಲ್ಲಿ ಏನು ಹಾಕಿದ್ರು ಟೈಟಲ್ ಅದನ್ನೇ ಬೇಕಾದರೆ ಇಲ್ಲಿ ಹಾಕ್ಬೋದು. ಮೈಸೂರು ಸಿಟಿ ರೌಂಡ್, ಅರಸು ರೋಡ್ ಮೈಸೂರು, ಆಮೇಲೆ JLB ರೋಡ್ ಮೈಸೂರು ಅಂತ ಹಾಕಿದ್ದೀನಿ. ಸೊ ನೀವು ಹ್ಯಾಶ್ ಟ್ಯಾಗ್ಗಳನ್ನ ಹಾಕಿ, ಇವಾಗ ಹಾಕಿರೋದನ್ನ ಬೇಕಾದ್ರೆ ಹ್ಯಾಶ್ ಟ್ಯಾಗ್ ಹಾಕಿ. ಮೊದಲನೇದಾಗಿ ಮೈಸೂರು ಅಥವಾ ಮೈಸೂರು ಪ್ಯಾಲೇಸು. ನೆಕ್ಸ್ಟು ಹ್ಯಾಶ್ ಹಾಕ್ಬಿಟ್ಟು ಮೈಸೂರು. ನೆಕ್ಸ್ಟು ಏನು ಹಾಕೋದು, ಅರಸು ರೋಡ್ ಯಾವುದೂ ಮಾಡಿಲ್ಲ ಅನಿಸುತ್ತೆ. ನೆಕ್ಸ್ಟು JLB ರೋಡ್, ಮೈಸೂರು ನೆಕ್ಸ್ಟು ಮೈಸೂರು ಸಿಟಿ. ಓಕೆ ಈ ಥರ ನೀವು ಹ್ಯಾಶ್ ಟ್ಯಾಗ್ ಹಾಕ್ಬೋದು. ಇದು ತುಂಬ ಹಾಕ್ಬೋದು ಇಲ್ಲಿ, ಓಕೆನಾ. ಅಪ್ ಟು 5000 ಲೆಟರ್ಸ್ನ ನಾವು ಟೈಪ್ ಮಾಡ್ಬೋದು ಇಲ್ಲಿ, ಓಕೆನಾ. ಸೊ ಇದು ಜಸ್ಟ್ ತೋರಿಸೋದಕ್ಕೆ ಹಾಕ್ತಾಯಿದ್ದೀನಿ. ಓಕೆ ಇಲ್ಲಿ ತಮ್ನೈಲ್ ಹಾಕೋಬೋದು ನಾವು, ಓಕೆನಾ. ಸೊ ಈ ತಮ್ನೈಲ್ ನಾನು ಏನು ಮಾಡ್ತೀನಿ, ಯೂಶಲಿ ಯಾವುದಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ಇಲ್ಲಿ ಹಾಕಲ್ಲ. ಸೊ ನಾನು ಆಮೇಲೆ ಹಾಕ್ಬೋದು ಇದನ್ನು, ಓಕೆನಾ. ಇವಾಗ ತಮ್ನೈಲ್ ಅಂದರೆ ನೀವೊಂದು ಆಗ್ತಿರೋ ವೀಡಿಯೋ ರಿಲೇಟೆಡ್ ಆಗಿ ಯಾವುದೋ ಒಂದು ಮಧ್ಯದಲ್ಲಿ ಯಾವುದೋ ಒಂದು ವ್ಯೂ ಚೆನ್ನಾಗಿರೋಂಥದ್ದು ಒಂದು ಫೋಟೋನ ತೊಗೊಂಡ್ರೆ, ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಏನಿದೆ ಸೊ ಇಲ್ಲಿಗೆ ಅಪ್ಲೋಡ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದು ನೆಕ್ಸ್ಟ್ ಇಲ್ಲಿ ಪ್ಲೇಲಿಸ್ಟ್ ಅಂತ ಕೇಳ್ತಾ ಇದೆ. ಸೊ ನಾನಿಲ್ಲಿ ಇದಿಷ್ಟು ಪ್ಲೇಲಿಸ್ಟ್ಗಳಿದೆ, ಇದರಲ್ಲಿ ನಾನು ಮೈಸೂರು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೇಲಿಸ್ಟ್ ಆಯಿತು, ಓಕೆನಾ. ನೆಕ್ಸ್ಟು ಇಲ್ಲಿ ಬಂದು
ನಾನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಯಾಕೆಂದರೆ ಮ್ಯಾಕ್ಸಿಮಮ್ ವೀಡಿಯೋಸು ನಾವು ಮಾಡೋ ವೀಡಿಯೋದಲ್ಲಿ ಏನಾದರೂ ಒಂದಾದರೂ ಕಂಟೆಂಟ್ ಅಥವಾ ಒಂದು ಸೆಕೆಂಡ್ ಆದರೂ ಏನಾದರೂ ಮಕ್ಕಳು ನೋಡಬಾರ್ದು ಅಥವಾ ಮಕ್ಕಳಿಗೆ ಇದನ್ನು ಸಜೆಸ್ಟ್ ಮಾಡಬಾರ್ದು ಅನ್ನೋ ಕಂಟೆಂಟ್ ಏನಾದರೂ ಇರುತ್ತೆ. ಇಟ್ ಮೇ ಬಿ ನಾವು ಮಾತಾಡೋ ವರ್ಡ್ಸ್ ಇರ್ಬೋದು, ನಾವು ತೋರಿಸುವಂಥ ಪಿಕ್ಚರ್ಸ್ ಇರ್ಬೋದು, ಅಥವಾ ಏನಾದರೂ ವೀಡಿಯೋ ಇರ್ಬೋದು. ಸೊ ಹಾಗಾಗಿ ಅದು ರಿಸ್ಕ್ ಬೇಡ ಅಂತ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಏಜ್ ರಿಸ್ಟ್ರಿಕ್ಷನಲ್ಲಿ ಯಾರಿಗೂ ಯಾವ ಏಜ್ ಅವ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ, ನೋಡ್ಬೋದು. ಓಕೆನಾ. ಯೂಶಲಿ ಮಕ್ಳು ಯಾರು ಮೊಬೈಲನ್ನು ಯೂಸ್ ಮಾಡ್ತಿರಲ್ಲ, ಅವ್ರ ಪೇರೆಂಟ್ಸ್ ಮೊಬೈಲ್ ಇರುತ್ತೆ. ಸೊ ಹಾಗಾಗಿ ನೀವು ಆರಾಮಾಗಿ ನಾಟ್ ಮೇಡ್ಸ್ ಫಾರ್ ಕಿಡ್ಸ್ ಅಂತ ಕೊಡ್ಬೋದು. ಸೊ ನೆಕ್ಸ್ಟು ಇಲ್ಲಿ ನೀವು ಕ್ಯಾಮ್ರಾ ತುಂಬ ಹೋಗ್ತಾಯಿದೆ ಕ್ವಾಲಿಟಿ. ನೆಕ್ಸ್ಟ್ ಇಲ್ಲಿ ಬಂದರೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಬರುತ್ತೆ, ಇಲ್ಲಿ ಓದ್ಕೊಳ್ಳಿ ಒಂದ್ಸಲ. ಇದು ಯಾಕೆ ಅಂತಂದರೆ ನೀವು ಆಗ್ತಿರೋ ಇಲ್ಲಿ ಯಾಕೆ ಹಾಕಿದ್ರೆ ಏನು ಒಂದು ಬೆನಿಫಿಟ್ ಏನು ಅಲ್ಲ ಹಾಕ್ಬೋದು, ಇಲ್ಲ ಹಾಕ್ಬೋದು. ಏನು ಬೆನಿಫಿಟ್ ಅಂದರೆ ಇಲ್ಲಿ ನೋಡಿ ಕೆಳಗಡೆ ಚೆಕ್ಸ್ ಕಂಪ್ಲೀಟ್ ಅಂತ ಇದೆ. ನಿಮ್ಮದು ಏನಾದರೂ ಕಾಪಿರೈಟ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಓಕೆನಾ, ಇದನ್ನೆಲ್ಲ ಚೆಕ್ ಮಾಡುತ್ತೆ. ಇಲ್ಲೇ ತೋರಿಸ್ಬಿಡುತ್ತೆ ಈ ವಿಡಿಯೋಗೆ ಕಾಪಿರೈಟ್ಸ್ ಬರುತ್ತೆ ಅಂತ. ಯಾಕೆಂದರೆ ನೀವು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಡಿಲೀಟ್ ಮಾಡಿದ್ರೆ ಅದು ವೀಡಿಯೋನ ಡಿಲೀಟ್ ಮಾಡಿದಷ್ಟು ನಿಮ್ಮ ಚಾನಲ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕಾಪಿರೈಟ್ಸ್ ಫ್ರೀ ವೀಡಿಯೋಸ್ಗಳನ್ನ ಹಾಕಿ. ನೀವು ಶಾರ್ಟ್ಸ್ಗಳಿಗೆ ಏನಾದರೂ ಹಾಕೊಳ್ಳಿ, ಯಾವ್ದಾದ್ರು ಮೂವಿ ಸೀನನ್ನು ಅಥವಾ ಮೂವಿ ಡೈಲಾಗು, ಸಾಂಗು ಎಡಿಟ್ ಮಾಡೋದು ಈ ಥರ ಹಾಕೊಳ್ಳಿ, ಅಥವಾ ಯಾವ್ದಾದ್ರು ವೀಡಿಯೋನ ಸೀನನ್ನು ಹಾಕ್ಬೋದು. ಆದರೆ ನೀವು ಏನು ಯೂಟ್ಯೂಬ್ ವೀಡಿಯೋಗೆ ಅಪ್ಲೋಡ್ ಮಾಡುವಾಗ ಅದು ಯಾವುದನ್ನು ಹಾಕೋಬೇಡಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಾಪಿರೈಟ್ ನೋ ಇಶ್ಯೂ ಫೌಂಡ್. ಸೊ ಏನು ಕಾಪಿರೈಟ್ಸ್ ಇಲ್ಲ ಈ ವಿಡಿಯೋಗೆ, ಓಕೆನಾ. ಯಾಕೆಂದರೆ ನಾನು ಕಂಪ್ಲೀಟು ನನ್ನದೇ ವಾಯ್ಸ್ ಕೊಟ್ಟಿದ್ದೀನಿ, ಅಥವಾ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಹಾಕಿದ್ದೀನಿ ಇವಾಗ ಅಪ್ಲೋಡ್ ಮಾಡ್ತಿರೋ ವೀಡಿಯೋಗೆ. ಆ್ಯಂಡ್ ಕಂಪ್ಲೀಟ್ಲಿ ನಾನೇ ರೆಕಾರ್ಡ್ ಮಾಡಿ ಇರೋವಂಥ ವೀಡಿಯೋ ಅದು, ಓಕೆನಾ. ಸೊ ಇದಿಷ್ಟು ಈ ಥರ ಫೈನಲಾಗಿ ಬರುತ್ತೆ. ಇಲ್ಲಿ ಇವಾಗ ನಾನು ವೀಡಿಯೋನ ಇವಾಗ ಆಲ್ರೆಡಿ 7:16 ಈವ್ನಿಂಗ್ ಆಗಿದೆ, ಇದು 7:17 7:16 ಆಗಿದೆ. ಸೊ ಅದಕ್ಕೆ ನಾನು ಇವಾಗ ಅಪ್ಲೋಡ್ ಮಾಡ್ತಿಲ್ಲ, ಟೈಮ್ನ ಸೆಟ್ ಮಾಡ್ತೀನಿ. ಇಲ್ಲಿ ನೋಡಿ, ಸೆಟ್ ಆ್ಯಸ್ ಇನ್ಸ್ಟಂಟ್ ಪ್ರೀಮಿಯರ್. ಅಂದರೆ ಇವಾಗ ಮೂವಿಗೆ ಏನದು ಸಾಂಗ್ ರಿಲೀಸ್ ಮಾಡೋರು ಅಥವಾ ಪ್ರೊಮೋ ರಿಲೀಸ್ ಮಾಡೋರೆಲ್ಲ ಇರ್ತಾರಲ್ವ, ಸೊ ಅವರು ಇಲ್ಲಿ ಈ ಥರ ಸೆಟ್ ಮಾಡಿ ಒಂದು ಟೈಮ್ನ ಸೆಟ್ ಮಾಡಿ ಆ ಟೈಮ್ಗೆ ಅಂತ ರಿಲೀಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಇಲ್ಲಿ ಸೆಟ್ ಆ್ಯಸ್ ಇನ್ಸ್ಟಂಟ್ ಪ್ರೀಮಿಯರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಈ ವಿಡಿಯೋನ ನಾನು ಯಾವಾಗಲೂ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರೋದು ಎವ್ರಿ ಡೇ ಮಾರ್ನಿಂಗ್ 9 ಸಂಜೆ ಈವ್ನಿಂಗ್ ಒಂದು 6-7 o'clock ಒಳಗಡೆ. ಸೊ ಇವಾಗ ಆಲ್ರೆಡಿ ಟೈಮ್ ಪೀಕ್ ಓವರ್ ಆಗಿಬಿಟ್ಟಿದೆ, ಬೇಡ ಇವಾಗ ಟೈಮ್ ಮುಗಿದೋಗಿದೆ. ಸೊ ಅದಕ್ಕೆ ನಾನು ಇವಾಗ ಹಾಕಲ್ಲ. ಸೊ ಅದಕ್ಕೆ ನಾನು ನಾಳೆಗೆ ಇದನ್ನು ಪಬ್ಲಿಷ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಸೊ ನಾಳೆ ಇವತ್ತು ಡೇಟ್ ಬಂದು 27, ನಾಳೆಗೆ ಮಾರ್ನಿಂಗ್ 9:30 ಸೆಟ್ ಮಾಡ್ತೀನಿ ಇದನ್ನು, ಓಕೆನಾ. 9:30 ಟೈಮ್ ಝೋನ್ ಬಂದು ಕೋಲ್ಕತ್ತಾ ಅಂತ ಸೆಟ್ ಮಾಡಬೇಕು ಇದರಲ್ಲಿ, ಓಕೆನಾ. ಇಂಡಿಯಾಗೆ ಕೋಲ್ಕತ್ತಾ, ಓಕೆನಾ. ಸೊ ಇದು ನಮ್ಮ ಇಂಡಿಯನ್ ಟೈಮು. ಸೊ ಇಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಇದಿಷ್ಟು ಆಯಿತು, ಓಕೆನಾ. ನೆಕ್ಸ್ಟ್ ಹೀಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಕೊಳ್ಳಿ, ಓಕೆ, ಚೆಕ್ಸ್ ಕಂಪ್ಲೀಟ್, ನೋ ಇಶ್ಯೂ ಫೌಂಡ್, ಏನು ಇಶ್ಯೂ ಇಲ್ಲ. ಇವಾಗ ನಾವು ಇದನ್ನು ಸ್ಕೆಡ್ಯೂಲ್ ಮಾಡ್ಬೋದು ಅಥವಾ ಪಬ್ಲಿಷ್ ಮಾಡ್ಬೋದು ಅಂತ ಬರುತ್ತೆ. ನಾವು ಇವಾಗಲೇ ಪಬ್ಲಿಷ್ ಮಾಡ್ತಾಯಿದ್ರೆ. ಸೊ ಇವಾಗ ನನ್ನ ವೀಡಿಯೋ ಅಪ್ಲೋಡ್ ಆಗಿದೆ. ನಾವು ಬೇಕಾದ್ರೆ ಇದನ್ನು ಕಾಪಿ ಮಾಡಿಕೊಂಡು ಶೇರ್ ಮಾಡ್ಬೋದು ವೀಡಿಯೋನ ಬೇರೆಯವರಿಗೆ. ನಾಳೆ ಇದು ಬರುತ್ತೆ ನೋಡಿ ಅನ್ನೋ ಥರ. ಸೊ ಇವಾಗೇನು ಅದರ ಅವಶ್ಯಕತೆ ಇಲ್ಲ. ಸೊ ನಾಳೆ ಅದೇ ಪಬ್ಲಿಷ್ ಆಗುತ್ತೆ, ಯಾರ್ಯಾರು ಬೇಕೋ ಅವ್ರು ನೋಡ್ತಾರೆ ಇದನ್ನು. ಸೊ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು, ಓಕೆನಾ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಸೇಮ್ ಇದರಲ್ಲೇ ನಾವು ವೀಡಿಯೋ ಇಲ್ಲಿ ಅಪ್ಲೋಡ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ಮ್ಯೂಸಿಕ್ ಸಿಂಬಲ್ ಇದೆಯಲ್ವ, ಇಲ್ಲಿ ಪ್ರೆಸ್ ಮಾಡಿದ್ರೆ ಆಡಿಯೋ ಲೈಬ್ರರಿ ಅಂತ ಬರುತ್ತೆ. ಇಲ್ಲಿರೋ ಎಲ್ಲ ಮ್ಯೂಸಿಕ್ಗಳು ಕಾಪಿರೈಟ್ ಫ್ರೀ ಇರುತ್ತೆ, ಓನ್ಲಿ ಮ್ಯೂಸಿಕ್, ಇದು ಸಾಂಗ್ಸ್ ಅಲ್ಲ, ಓಕೆನಾ. ಇಲ್ಲಿ ನೋಡಿ, ನೀವು ಬೇಕು ಅಂದರೆ ಯಾವ್ದಾದ್ರು ಒಂದನ್ನು ಪ್ಲೇ ಮಾಡಿ ನೋಡ್ಬೋದು ಅಂತ. ಇದ್ರ ಮೇಲೆ ಡೌನ್ಲೋಡ್ ಅಂತ ಕೊಡುತ್ತೆ, ಇಲ್ಲಿ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಸೊ ನೋಡಿ, ಡೌನ್ಲೋಡಿಂಗ್ ಫೈಲ್ ಅಂತ ಬಂತು. ಸೊ ಇದು ಇವಾಗ ನಿಮ್ಮ ಆಡಿಯೋ ಇದರಲ್ಲಿ ಸೇವ್ ಆಗಿರುತ್ತೆ, ಓಕೆನಾ. ಸೊ ಈ ಥರ ನೀವು ಇಲ್ಲಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯಾವುದಾದ್ರು ಮ್ಯೂಸಿಕ್ಗೆ, ನಿಮ್ಮ ವೀಡಿಯೋಗೆ ಮ್ಯೂಸಿಕ್ ಬೇಕು, ನಾವೇನು ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತಂದರೆ ಈ ರೀತಿ ನೀವು ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಬೋದು, ಓಕೆನಾ. ಇದಿಷ್ಟು ಬಂದು ವೀಡಿಯೋ ಅಪ್ಲೋಡ್ ಮಾಡೋದು ಅಂಡ್ ಹೇಗೆ ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕಾಪಿರೈಟ್ ಫ್ರೀ ಇಲ್ಲಿರೋದೆಲ್ಲ. ಮತ್ತು ನೀವು ಡ್ರೈವ್ ಮಾಡ್ತಾಯಿದ್ರೆ, ಗೇಮ್ ಮಾಡ್ತಾಯಿದ್ರೆ ಅಥವಾ ಟ್ರಾವೆಲ್ ಮಾಡ್ತಾಯಿದ್ರೆ, ಸೊ ಯಾವ್ದು ರಿಲೇಟೆಡ್ ವೀಡಿಯೋ ಹಾಕಿರ್ತೀರೋ ಅದನ್ನು ಬೇಕಾದ್ರೆ ಇಲ್ಲಿ ಸರ್ಚ್ ಮಾಡಿ, ಡ್ರೈವ್ ಅಂತ ಹೊಡೆದ್ರೆ ಡ್ರೈವಿಂಗ್ ಮೂಡ್ದು ಯಾವ ಥರ ತೋರಿಸಿದ್ರೆ ಬರುತ್ತೆ ಅದರಲ್ಲಿ. ಸೊ ಆ ಥರ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇದ್ದರೆ ಬರುತ್ತೆ. ಸೊ ಇಲ್ಲ ಅಂತಂದರೆ ಇರೋದ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಬಂದು ಹೇಗೆ ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆಲ್ ದಿ ಬೆಸ್ಟ್.